1997ರಲ್ಲಿ ದಕ್ಷಿಣ ಪೆಸಿಫಿಕ್ ಸಮುದ್ರದ ಅಂಡರ್ ವಾಟರ್ ವಾಲ್ಕನ ರಿಸರ್ಚ್ ಮಾಡುವಾಗ ಒಂದು ವಿಚಿತ್ರವಾದ ಮತ್ತು ದೊಡ್ಡದಾದ ಸೌಂಡ್ ರೆಕಾರ್ಡ್ ಆಗುತ್ತೆ. ಪೆಸಿಫಿಕ್ನಾದ್ಯಂತ 3219 ಕಿಲೋಮೀಟರ್ಗಳಿಗಿಂತ ದೂರದಲ್ಲಿ ಇರಿಸಲಾಗಿರತಕ್ಕಂತ ಹೈಡ್ರೋಫೋನ್ಗಳು ಮತ್ತು ಅಂಡರ್ ವಾಟರ್ ಮೈಕ್ರೋಫೋನ್ಗಳಿಂದ ಈ ಸೌಂಡ್ ನ ರೆಕಾರ್ಡ್ ಮಾಡಲಾಗುತ್ತೆ. ಇದುವರೆಗೂ ಯಾರ ಕಿವಿಗೆ ಬಿದ್ದಿರಲಾರದ ವಿಚಿತ್ರ ಸೌಂಡ್ ಆಗಿರುತ್ತೆ. NOAA ಸೈಂಟಿಸ್ಟ್ಗಳು ಈ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ ರಿಸರ್ಚ್ ಮಾಡ್ಲಿಕ್ಕೆ ತುಂಬಾ ಎಕ್ಸೈಟೆಡ್ ಆಗಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ, ಇದುವರೆಗೂ ಸಮುದ್ರದಲ್ಲಿ ನಡೆದಿರ್ತಕ್ಕಂಥ 95ರಷ್ಟು ಅನ್ಎಕ್ಸ್ಪ್ಲೇನ್ಡ್ ಆಕ್ಟಿವಿಟೀಸ್ಗಳು ಇನ್ನೂ ಯಾರು ಕಂಡುಹಿಡಿಯಲಿಕ್ಕೆ ಆಗಿರಲ್ಲ ಮತ್ತು ಆ ರಿಸರ್ಚ್ ಗಳು ಫೇಲ್ ಆಗಿರ್ತವೆ. ಸೈಂಟಿಸ್ಟ್ಗಳು ಈ ಸೌಂಡ್ ನ ಮೊದಲು ಮಿಲಿಟರಿ ಎಕ್ಸರ್ಸೈಸ್, ದೊಡ್ಡ ಹಡಗಿನ ಇಂಜಿನ್, ಫಿಶಿಂಗ್ ಬೋಟ್, ಇಲ್ಲ ದೊಡ್ಡ ಸ್ಕ್ವಿಡ್ ಅಥವಾ ತಿಮಿಂಗ್ಲ ಅಥವಾ ಯಾವುದೋ ಒಂದು ಅನ್ನೋನ್ ಕ್ರಿಯೇಚರ್ ನ ಸೌಂಡ್ ಇರಬಹುದೆಂದು ಊಹೆ ಮಾಡಿರ್ತಾರೆ. ಅಲ್ಲಿಂದ ತುಂಬಾ ವರ್ಷಗಳ ಕಾಲ ಇದೊಂದು ದೊಡ್ಡ ಮಿಸ್ಟ್ರಿಯಾಗಿ ಉಳಿಯುತ್ತೆ. ಸುಮಾರು ವರ್ಷಗಳ ನಂತರ ಸಮುದ್ರದ ಅಂಡರ್ ವಾಟರ್ ವಾಲ್ಕನೋ ಆಕ್ಟಿವಿಟಿ ಅಥವಾ ಭೂಕಂಪಗಳ ಶಬ್ದವನ್ನು ರಿಸರ್ಚ್ ಮಾಡ್ಲಿಕ್ಕೆ ಅಂತ ಹೈಡ್ರೋಫೋನ್ಗಳನ್ನು ಇನ್ನೂ ಹತ್ತಿರದಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಆಗ ಗೊತ್ತಾಗುತ್ತೆ ಈ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ. ಅಂಟಾರ್ಟಿಕ್, ದಕ್ಷಿಣ ಭಾಗದ ಲೋನ್ಲಿಯೆಸ್ಟ್ ಪ್ಲೇಸ್. ಗ್ಲೂಪ್ ಎಂಬುದು ಐಸ್ ಪಿಕ್ ನ ಶಬ್ದವಾಗಿತ್ತು. ಅಂಟಾರ್ಟಿಕ್ ಎಂಬ ನದಿಯಿಂದ ಮಂಜುಗಡ್ಡೆ ವಿರುಗುಗೊಂಡು ಒಡೆಯುತ್ತೆ. ಆ ರೀತಿ ಹೊಡೆದಾಗ ಬಂದಿರತಕ್ಕಂಥ ಸೌಂಡೇ ಗ್ಲೂಪ್.